ಸ್ನೇಹಿತರೆ, ಒಂದು ಆರ್ಡರ್ ಬರ್ತೈತೆ. ಇದರಲ್ಲಿ ನೋಡ್ರಿ ಯಾವ ರೀತಿ ಬರುತ್ತೆ ಆರ್ಡರ್ ಅಂದ್ರೆ ಈ ಥರ ಸೌಂಡ್ ಬರುತ್ತೆ ಇದ್ರದ್ದು. ಇಷ್ಟ ನೋಡಿ, ಒಂದು ಆರ್ಡರ್ ಬರ್ತೈತೆ. ಇವತ್ತು ಫಸ್ಟ್ ಆರ್ಡರ್ ಮಾಡೋಕ್ಕೆ ಹೋಗಿ ಆಗಿರುವಂಥ ಅವಾಂತರ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಏನಪ್ಪ ಅಂತಂದರೆ, ಮೂವರ್ ಅಂತ ಒಂದು ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ ಪೋರ್ಟರ್ ಥರನೇ ಅದು ಕೂಡ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ. ಅದರ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋದು ಅಂತ ನಿಮಗೆ ತಿಳಿಸಿದ್ದೆ. ಇವಾಗ ಏನು ಅಂದರೆ, ಆರ್ಡರ್ ಬರುತ್ತಾ ಇಲ್ವಾ, ಆರ್ಡರ್ ಬಂದರೆ ಆರ್ಡರ್ ಕೊಡ್ತಾನಾ ಇಲ್ವಾ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಕಿಲೋಮೀಟ್ರ್ ಕೊಡ್ತಾನೆ ಅಂತ ನೋಡೋಣ. ಇವಾಗ ಮೂವರ್ ಏನು ಅಪ್ಲಿಕೇಶನ್ ಇದೆ, ಮೂವರ್ ಡ್ರೈವರ್ ಅಂತೇಳಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಅದು ಮಾಡಿ ಒಂದು ದಿನದಲ್ಲಿ ನನ್ನ ಐ ಡಿ ಆ್ಯಕ್ಟಿವ್ ಆಯಿತು. ಎಲ್ಲಿ ಬರ್ತಾನಿಲ್ಲ. ಓಕೆ, ಒಂದು ದಿನದಲ್ಲಿ ಆ್ಯಕ್ಟಿವ್ ಆಯಿತು. ನೀವು ಯಾರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದೇ ರೀತಿ ರೆಫರಲ್ ಕೋಡ್ ಇದು ಈಗ ಕಾಣ್ತಾ ಇಲ್ಲ, ಈ ರೀತಿ ರೆಫರಲ್ ಕೋಡ್ ಹಾಕಿ ನೀವು ಓಪನ್ ಆಗುತ್ತೆ. ಇದು ಒಂದು ಅಪ್ಲಿಕೇಶನ್ ಯಾವುದ್ರ ಜೊತೆ ಪೋರ್ಟರ್ ಅಥವಾ ನೀವೇನು ಅಂಕಲ್ ಡೆಲಿವರಿ ಇಟ್ಕೊಂಡಿರ್ತೀರ ಅದ್ರ ಜೊತೆ ಇದನ್ನೂ ಇಟ್ಕೊಳ್ಳಿ. ಇದು ಬಂದರೆ ಇದನ್ನ ತೊಗೊಂಡು ಹೋಗ್ಬೋದು ಅಂತ. ಇವಾಗ ಗೋ ಆನ್ಲೈನ್ ಅಂತ ಬಂದಿದೆ. ಇವಾಗ ನೋಡೋಣ, ಆನ್ಲೈನ್ಗೆ ಹೋಗೋಣ. ಗೋ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ಆನ್ಲೈನಲ್ಲಿ ಇದ್ದೀನಿ, ನೋಡಬೇಕು ಆರ್ಡ್ರ್ ಬರುತ್ತಾ ಇಲ್ವಾ. ಆರ್ಡ್ರ್ ಸ್ವಲ್ಪ ಕಡಿಮೆ, ಯಾಕಂದರೆ ಬೆಂಗಳೂರಿಗೆ ರೀಸೆಂಟಾಗಿ ಬಂದಿದೆ. ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಇಲ್ಲ ಇದರದ್ದು, ಈ ಅಪ್ಲಿಕೇಶನ್ದು ಅಡ್ವರ್ಟೈಸ್ಮೆಂಟು ಬಂದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಆರ್ಡ್ರ್ಗಳು ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸ್ನೇಹಿತರೆ, ಒಂದು ಆರ್ಡ್ರ್ ಬರ್ತೈತೆ. ಇದರಲ್ಲಿ ನೋಡ್ರಿ ಯಾವ ರೀತಿ ಬರುತ್ತೆ ಆರ್ಡ್ರ್ ಅಂದ್ರೆ 8 ಕಿಲೋಮೀಟ್ರ್ ಪಿಕಪ್ ಐತೆ. ತನಿಸಂದ್ರ ನೋಡಿರಿ, ಪಿಕಪ್ಪು ಸೇವ್ ಬಿಗ್ ವಿತ್ ಮೂವರ್ ಅಂತೆ. 143 ರೂಪಾಯಿ ಕೊಡ್ತಾನೆ. 8 ಕಿಲೋಮೀಟ್ರ್ ಪಿಕಪ್ಪು, ಟೋಟಲ್ 9.4 ಕಿಲೋಮೀಟ್ರ್ ಡ್ರಾಪ್ ಟ್ರಿಪ್ ಅಂತೆ. ಇಲ್ಲಿಂದ ಎಲ್ಲಿ ಅಂತ ಏನಾದ್ರು ತೊಗೊಳಕ್ಕೆ ಏನಾದ್ರು ಆಪ್ಷನ್ ಇದೆಯಾ ಏನಿದೆಯಾ ಅಂತ ನೋಡ್ತಾ ಇದ್ದೀನಿ. ಆಕ್ಸೆಪ್ಟ್ ಮಾಡಬೇಕಾ ಏನು ಅಂತ ಇಲ್ಲಿ ನೋಡಿ. ಪಿಕಪ್ 8.2 ಕಿಲೋಮೀಟರ್ ಅಂತೆ. ತನಿಸಂದ್ರ ಪಿಕಪ್ಪ. ಮತ್ತು ಡ್ರಾಪ್ ಎಲ್ಲಿ? ಹಂಗಾರೆ ಡ್ರಾಪ್ ಎಲ್ಲ ತೋರಿಸಲ್ಲ ಅಂದ್ಕೊಳ್ತೀನಿ. ಇದಂಗೆ ಸೌಂಡ್ ಬರ್ತಾನೆ ಐತೆ. ನಿಮಗೆ ಸೌಂಡ್ ಕೇಳಿಸ್ಬೇಕು ಅಂದರೆ ಇವಾಗ ಸೌಂಡ್ ಕೇಳಿಸುತ್ತೆ ನೋಡಿ. ಈ ಥರ ಸೌಂಡ್ ಬರುತ್ತೆ ಇದ್ರದ್ದು. ಇಷ್ಟಾ ನೋಡಿ, ಒಂದು ಆರ್ಡ್ರ್ ಬರ್ತೈತೆ. ಸ್ಕಿಪ್ ಹೊಡಿಬೋದು, ಇಲ್ಲ ಎಕ್ಸೆಪ್ಟ್ ಮಾಡ್ಬೋದು. ಎಕ್ಸೆಪ್ಟ್ ಮಾಡಿದ್ರೆ ಗೊತ್ತಿಲ್ಲ, ನಾನು ಫಸ್ಟ್ ಆರ್ಡ್ರ್ ಅಲ್ಲ. ಎಕ್ಸೆಪ್ಟ್ ಮಾಡಿದ್ರೆ ಇದಕ್ಕೆ ಹೋಗಲೇಬೇಕಾ ಏನು ಅಂತ. 8 ಕಿಲೋಮೀಟ್ರ್ ಪಿಕಪ್ ಹೋದರೆ ನಮಗೆ ತೊಂದರೆ ಆಗಿಬಿಡುತ್ತೆ. ಡಾಕ್ಟರ್ ಏನಿದು ಏನೇನೋ ಬರ್ತಾ ಇದೆಯಲ್ಲ. ಪಿಕಪ್ ಅಂತ 8 ಕಿಲೋಮೀಟ್ರ್ ಪಿಕ್ಸು 9 ಪಾಯಿಂಟ್ ಹೋಯ್ತು ಬಿಡಿ. ಅದು ಇವು ಮಿಸ್ ದ ಆರ್ಡರ್ ಅಂತಿದೆ. ಅದ್ರ ಮೇಲೆ ನೋಡ್ಬಿಡೋಣ ಏನಂತೇಳಿ ಮಿಸ್ ಆರ್ಡರ್ ಯಾವುದು ಅಂತ. ಓಕೆ, ಇವಾಗ ಇಲ್ಲಿ ಬಂದು ನೋಡೋಣ, ಆರ್ಡರ್ ಹಿಸ್ಟ್ರಿ ನೋಡೋಣ ಏನಾದ್ರು ಇದೆಯಾ. ಇಲ್ಲ, ಹೋಯ್ತು ಅದು ಆರ್ಡ್ರು. ಬರ್ರಿ ನೋಡೋಣ, ಮತ್ತೆ ವೇಟ್ ಮಾಡೋಣ. ಮತ್ತೇನಾದ್ರು ಬರುತ್ತಾ ಲೋಕಲ್ ಆರ್ಡ್ರ್ ಅಂತ ಹೇಳಿ ನೋಡೋಣ. ಅಲ್ಲ ರೀ, ಅಲ್ಲೊಂದು ರಾಜಾಜಿನಗರ ಹತ್ರ ಒಂದು ಆರ್ಡ್ರ್ ಬಂತು. ಅದು 8 ಕಿಲೋಮೀಟ್ರ್ ಪಿಕಪ್ ಹಿಡಿದಿದ್ದ. ಇವಾಗ ಹಂಗೆ ಸುತ್ತಾಕೊಂಡು ಇದ್ರ ಹತ್ರ ಬಂದೆ, HSR ಲೇಔಟು ಮಾರ್ಕೆಟು, ಅದೇ ರೂಟಲ್ಲಿ ಬಂದೆ. ಬಟ್ ಒಂದು ಆರ್ಡ್ರ್ ಕೂಡ ಬರ್ತಾಯಿಲ್ಲ, ಸೌಂಡೇ ಬರ್ತಾಯಿಲ್ಲ. ಅವಾಗ ಒಂದ್ಸಲಿ ಏನು ಸೌಂಡ್ ಬಂತು ಅದೇ ಅಷ್ಟೇ. 7ರಿಂದ 8 ಕಿಲೋಮೀಟ್ರ್ ಪಿಕಪ್ಪು. ಈಗ HSR ಲೇಔಟು ಕೋರಮಂಗಲ ಈ ಕಡೆನೇ ಆರ್ಡ್ರ್ ಇಲ್ಲ ಅಂದರೆ ಈ ಅಪ್ಲಿಕೇಶನ್ ಇನ್ನೂ ತುಂಬ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ತುಂಬ ರೀಚ್ ಆಗಬೇಕು, ಕಸ್ಟಮರ್ಗೆ ರೀಚ್ ಆಗಬೇಕು. ಅವಾಗ ಅವ್ರು ಇವಾಗ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗಿಂದ ಇದು ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂದರೆ, ಈ ಅಪ್ಲಿಕೇಶನ್ನ ಇವಾಗ ಪೋರ್ಟರು ಅಂಕಲ್ ಡೆಲಿವರಿ ಮಾಡ್ತಾಯಿದ್ದಾರೆ, ಅದ್ರ ಜೊತೆಗೆ ಇದು ಒಂದು ಅಪ್ಲಿಕೇಶನ್ ಇಟ್ಕೊಳ್ಳಿ ಅಷ್ಟೇ. ಇದನ್ನಂತೂ ನಂಬ್ಕೊಳ್ಳೋಕ್ಕಾಗಲ್ಲ, ಬಟ್ ನಂಬ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ. ಬಟ್ ಇರಲಿ, ಯಾವುದಕ್ಕೂ ಒಂಥರ ಸೈಡ್ಗೆ ಇರಲಿ ಅಂತ ಅಷ್ಟೇ. ಇದು ಇಟ್ಕೊಂಡಿರಿ ಅಷ್ಟೇ. ಬರ್ತಾಯಿಲ್ಲ, ನೋಡೋಣ ಇನ್ನೂ ಬರುತ್ತಾ ಏನು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಬೆಳಗ್ಗೆಯಿಂದ ಆನ್ಲೈನಲ್ಲಿದ್ದೀನಿ. ಯಾವುದಪ್ಪ ಅಂದರೆ ಇದು ಮೂವರು. ಬಟ್ ಆದರೆ ಆರ್ಡ್ರೇ ಬಂದಿಲ್ಲ. ಆಗಲೇ ಒಂದು 12 ಗಂಟೆಗೆ ಒಂದು ಬಂತು. ಇವಾಗ ಟೈಮ್ ಅಂದರೆ ಒಂದು 6 ಗಂಟೆ ಆಗಿದೆ ಟೈಮು. ಬೆಳಗ್ಗೆ ಅಂದರೆ ಒಂದು 8 ಅವರ್ ಲಾಗಿನ್ನಲ್ಲಿದ್ದೀನಿ. ಒಂದೇ ಒಂದು ಆರ್ಡ್ರ್ ಬಂದಿದೆ, ಅದು 8 ಕಿಲೋಮೀಟ್ರ್ ಪಿಕಪ್ಪು. ಅಂದರೆ ಇವರು ತುಂಬ ಇಂಪ್ರೂವ್ ಆಗಬೇಕು, ಇನ್ನೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಬೇಕು ಈ ಅಪ್ಲಿಕೇಶನ್. ಅವರು ಅಡ್ವರ್ಟೈಸ್ಮೆಂಟ್ಗಳು ಮಾಡಬೇಕು, ಅದೇ ರೀತಿ ಕೆಲವೊಂದು ಆಫರ್ಗಳನ್ನೆಲ್ಲ ಕೊಡಬೇಕು. ಎಲ್ಲ ಮಾಡಿದ್ರೆ ಇವ್ರದ್ದು ಅಪ್ಲಿಕೇಶನ್ ಕೂಡ ಆಗುತ್ತೆ. ಬಟ್ ಇವರು 0 ಕಮಿಷನ್ ಅಂತ ಹೇಳೋರೆ. ಆರ್ಡ್ರ್ ಬರಲಿಲ್ಲ ಅಂದರೆ 0 ಕಮಿಷನ್ ತೊಗೊಂಡು ಏನು ಮಾಡೋದು, ಏನು ಮಾಡೋದು. ಓಕೆ ಸ್ನೇಹಿತರೆ, ಇವತ್ತು ಆರ್ಡ್ರ್ ಇತ್ತು, 8 ಕಿಲೋಮೀಟ್ರ್ ಪಿಕಪ್ ಮಾಡ್ಬೋದಿತ್ತು. ಆರ್ಡ್ರ್ ಹೆಂಗಿದೆ ಅಂತ, ಬಟ್ ವೇಸ್ಟ್ ಗುರು. ನೋಡಿರಿ, ನೀವೇನೋ ಲಾಗಿನ್ ಮಾಡಿದ್ರೆ ಆನ್ ಆಗಿದ್ರೆ ನೀವೆಷ್ಟು ಆರ್ಡ್ರ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.
ಇದು ಇವತ್ತು ಫಸ್ಟ್ ಆರ್ಡ್ರ್ ಮಾಡೋಕ್ಕೋಗಿ ಆಗಿರುವಂಥ ಅವಾಂತರ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.